ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ನ್ಯಾಯ ಕ್ರಾಂತಿ ಸಂಘಟನೆಯ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಬಿಕೆ ನಾಶಿ ಅವರ ನೇತೃತ್ವದಲ್ಲಿ ಇಫ್ತಾರ್ ಕೂಟ ಎಕ್ಯೂ ಫಂಕ್ಷನ್ ಹಾಲ್ ಯಾದಗಿರಿ ಜಿಲ್ಲೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘಟನೆಯ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಶಂಶಾದ್ ಖಾನಂ ಮತ್ತು ಸಂಘಟನೆಯ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದ ಶೋಭಾ ಮೇಡಂ ಮತ್ತು ಯಾದಗಿರಿ ಜಿಲ್ಲೆ ನಗರ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರ ಸುಪುತ್ರರಾದ ಪಂಪನಗೌಡ ಪಾಟೀಲ್ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಭೀಮಣ್ಣ ಮೇಟಿಯವರು ಮತ್ತು ಯಾದಗಿರಿ ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಸುದರ್ಶನ್ ನಾಯಕ್ರವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಯೂಸೆಫ್ ಪಾಟೀಲ್ ಗಣಿಯಾರ್ ಮತ್ತು ಶೇಖ್ ಮುಕ್ತಿಯಾರ್ ಮತ್ತು ಅನ್ವರ್ ಪಾಟೀಲ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ವತಿಯಿಂದ ಇಂದು ಯಾದಗಿರಿ ಜಿಲ್ಲೆಯ ಎಕ್ಯೂ ಫಂಕ್ಷನ್ ಹಾಲ್ನಲ್ಲಿ ಇಫ್ತಾರ ಕೂಟ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಯಾದಗಿರಿ ನಗರ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಸರ್ ಅವರ ಮಗನಾದ ಪಂಪನಗೌಡ ಸರ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಭೀಮಣ್ಣ ಮೇಟಿಯವರು ಮತ್ತು ಸುದರ್ಶನ್ ನಾಯಕ್ ಅವರು ಮತ್ತು ಅಬ್ದುಲ್ ನಾಸೀರ್ ಅವರು ಮತ್ತು ಅನ್ವರ್ ಪಟೇಲ್ ಅವರು ಮತ್ತು ಸರ್ದಾರ್ ಅಣ್ಣ ಅವರು ಮತ್ತು ಶರಣಗೌಡ ಅವರೇ ಮತ್ತು ಅವರಿವರೆನ್ನದೇ ನಮ್ಮ ಕರ್ನಾಟಕ ನ್ಯಾಯಕ್ರಾಂತಿ ಸಂಘಟನೆ ವತಿಯಿಂದ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು, ಕಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು ಎಲ್ರಿಗೂ ನಮಸ್ಕಾರ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದಂಥ ಶ್ರೀಮತಿ ಶಂಶಾದ್ ಖಾನಂ ಅವರಿಗೂ ಮತ್ತು ಅವರ ಮನೆಯವರಿಗೂ ಸಹಿತ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ಇವರು ಕೆಳಮಟ್ಟದಲ್ಲಿ ಸ್ವಲ್ಪ ವರ್ಕ್ ಮಾಡ್ತಕ್ಕಂಥವ್ರು. ಯಾಕಂತಂದರೆ ಅವರು ಮೊನ್ನೆ ಟೈಲರಿಂಗ್ ಸೆಂಟ್ರನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಪೂಜ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸಾಹೇಬರು ಸಹಿತ ಆಗಮಿಸಿದರು. ಅವತ್ತು ಉದ್ಘಾಟನೆ ಮಾಡಿ ಒಂದು ಏನಿದ್ರೆ ಬೆನ್ನಿಂದ ಇರ್ತೀವಿ ಅಂತಂದು ಹೇಳಿದರು. ಅದೇ ಥರನಾಗಿ ಇಂದು ಪವಿತ್ರವಾದ ರಂಜಾನ್ ಹಬ್ಬದಲ್ಲಿ ಒಂದು ಇಫ್ತಾರ್ ಕೂಟವನ್ನು ಎಲ್ಲ ಸರ್ವಧರ್ಮದವರಿಗೆ ಹಮ್ಮಿಕೊಂಡಿದ್ದಾರೆ. ಯಾಕಂತಂದರೆ ನಾನು ಇಫ್ತಾರ್ ಕೂಟ ಅಂತಂದರೆ ಅವರು ಸರ್ ಅವ್ರು ಫೋನ್ ಮಾಡಿದವಾಗ ಅವ್ರವ್ರ ಮಂದಿಗೆ ಇರ್ಬೋದು, ನಾವ್ಯಾಕ ಅಂತಂದು ಅಂದ್ಕೊಂಡೆ. ಬಟ್ ಎಲ್ಲರಿಗಿದೆ ಸರ್ ಅಂತಂದ್ರೆ ಇದು ಸಂದೇಶ ಏನು ತೋರಿಸ್ತದಂತಂದ್ರೆ ನಾವು ನಮ್ಮ ಧರ್ಮದವರು ಅಷ್ಟೇ ಅಲ್ಲ, ನಾವು ಎಲ್ಲರೂ ಸಹಿತ ಸಮಾನತೆಯ ದೃಷ್ಟಿಯಿಂದ ಸಹೋದರತ್ವ. ನಗರಸಭೆ ಸದಸ್ಯ ಶರಣಗೌಡರು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನು ಕರೆಸಿ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದೇ ಅನ್ನತಕ್ಕಂಥ ಭಾವೈಕ್ಯತೆಯಿಂದ ಈ ದೇಶದಲ್ಲಿ ನಡೆದು ಬಂದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರಂಥ ಈ ಭಾವೈಕ್ಯತೆಯನ್ನು ಹಿಂದಿನ ಪರಂಪರೆಯಿಂದ ನಡೆದುಕೊಂಡಂಥ ಬಂದಂಥ ದಿವಸ ಇವತ್ತಿನ ದಿನ ರಂಜಾನ್ ಹಬ್ಬದಲ್ಲಿ ಹಾಗೂ ನಾಳೆ ನಡೀತಕ್ಕಂಥ ಹಿಂದೂ ಧರ್ಮ ಯುಗಾದಿ ಹಬ್ಬದ ಇವೆರಡು ಪ್ರಯುಕ್ತ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸುತ್ತಾ, ನಾವು ನೀವೆಲ್ಲರೂ ಸೇರಿ ಒಂದೇ ಅಣ್ಣ ತಮ್ಮರು ಅನ್ನತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ನಡೆದುಕೊಂಡು ಬಂದಿದ್ದೇವೆ ಶಾಂತಿಯುತವಾಗಿ. ಅದೇ ರೀತಿ ಮುಂದುವರ್ಕೊಂಡು ಹೋಗಮ್ರಿ ಅಂತೇಳಿ ಮತ್ತೊಮ್ಮೆ ನಾಳೆ ಸೋಮವಾರ ನಡೀತಕ್ಕಂಥ ರಂಜಾನ್ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಎಲ್ಲರಿಗೂ ನಮಸ್ಕಾರಗಳು. ಪವಿತ್ರವಾದ ರಂಜಾನ್ ದಿನಗಳಾದ 28ನೇ ದಿನ ಇದು. ಇಫ್ತಿಯಾರ್ ಕೂಟಕ್ಕೆ ಆಗಮಿಸಲಿಕ್ಕೆ ಶೇಖ್ ಸರ್ದಾರ್ ಮತ್ತು ಇನ್ನೊಬ್ಬರು ನೌಶಾದ್ ಅವರಿಗೆ ತುಂಬ ಧನ್ಯವಾದಗಳು ಕೊಡುತ್ತೇನೆ. ರಂಜಾನ್ ಹಬ್ಬದಲ್ಲಿ ಇಫ್ತಿಯಾರ್ ಕೂಟವನ್ನು ಮಾಡುವುದು, ಅದರಲ್ಲಿ ಹಿಂದೂ ಜನರನ್ನು ಕರೆಸೋದು, ಇದು ನಮ್ಮೊಂಥರ ಸಹೋದರತ್ವವನ್ನು ಹೆಚ್ಚಿಸುವ ಕೆಲಸ. ಇದು ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೋರುತ್ತೆ. ಹಾಗಾಗಿ ಈ ಸಹೋದರತ್ವವು ಇನ್ನೂ ಬೆಳೀಲಿ. ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಪವಿತ್ರವಾದ ರಂಜಾನ್ ದಿನ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಏನು 30 ದಿನಗಳ ಕಾಲ ರಂಜಾನ್ ದಿನದಲ್ಲಿ ಮುಸ್ಲಿಂ ಬಾಂಧವರು ಉಪವಾಸವನ್ನು ಮಾಡಿ ಪ್ರತಿದಿನ ಇಫ್ತಿಯಾರ್ ಕೂಟ
ಏರ್ಪಡಿಸೋದ್ರ ಜೊತೆಗೇ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.